ಸರ್, ಈಗ ನಾವು ಮಾಧ್ಯಮದಲ್ಲಿ ನೋಡೋ ಜೊತೆಗೆ ನಮ್ಗೆ ಲೋಕಲಲ್ಲಿ ವಿಡಿಯೋಗಳು ಹರಿದಾಡ್ತು ಸರ್. ನಮ್ಮ ವಾಟ್ಸಪ್ ವಿಡಿಯೋ ನೋಡಿದ ತಕ್ಷಣ ಆ ಸೈಡ್ ಅಂತ ಬರುತ್ತೆ ಸರ್. ಜಸ್ಟ್ ಪಕ್ಕದಲ್ಲೇ ಮೊಟ್ಟೆ ಬಿದ್ದಿದೆ, ದೂರದಿಂದ ಒಂದೇ ಮೊಟ್ಟೆ ಅಷ್ಟು ನೀಟಾಗಿ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಪೊಲೀಸರು ಒಂದು 60-70 ಜನ ಸುತ್ತುವರೆದು ನಿಂತಿದ್ದಾರೆ. ಒಬ್ಬ ಕಾರ್ಯಕರ್ತನ ಅಲ್ಲಿ ಹೋಗ್ಬಿಟ್ಟಿಲ್ಲ. ಧಿಕ್ಕಾರ ಹಾಕ್ಲಿಕ್ಕೆ ನಮ್ಮವ್ರು ಕಪ್ಪಾಟ ತೋರಿಸ್ಲಿಕ್ಕೆ ಇದ್ರು ಸರ್. ಯಾರೂ ಹೋಗ್ಬಿಟ್ಟಿಲ್ಲ ಕಾರ್ಯಕರ್ತನ. ಪೊಲೀಸರೆಲ್ಲರೂ ಬಂಧಿಸಿದ್ದಾರೆ, ಒಂದಷ್ಟು ಜನ ತಡೆದು ನಿಲ್ಲಿಸಿದ್ದಾರೆ. ಅಲ್ಲಿ ನಿಲ್ಲಿಸಿದ್ರು, ಅಲ್ಲಿ ಪಕ್ಕದಲ್ಲಿ ಎಡಿಟ್ ಮಾಡಿದ್ದಾರೆ ವಿಡಿಯೋ, ಈ ಕಡೆ ಮಾತ್ರ ಹಾಕಿದ್ದಾರೆ. ಆ ಸೈಡ್ ದಾಳಿ ಅಂದ ತಕ್ಷಣ ಒಂದು ಮೊಟ್ಟೆ ಹೊಡಿತಾರೆ. ಒಂದು ಹೊಡಿತದಂಗೆ ಹಿಂಗೆ ಹಿಡಿದುಕೊಳ್ತಾರೆ ಪೊಲೀಸ್ನವರು. ಆಮೇಲೆ ಇನ್ನೊಂದು ಮೊಟ್ಟೆ ಬರುತ್ತೆ ಸೈಡ್ಗೆ, ಅಲ್ಲೇ ಯಾರಿಗೋ ಬೀಳುತ್ತೆ. 2 ಮೊಟ್ಟೆ ಮಾತ್ರ ಹೊಡಿತಾರೆ. ಅದಾದ ತಕ್ಷಣ ಅಲ್ಲೇ ಇದ್ದಂಥ ಕಾರನ್ನು ಹೋಗಿ ಹೊಡಿತಾರೆ. ಆ ಕಾರ್ ಕನ್ಫ್ಯೂಸು, MLA ಕಾರಲ್ಲ, ನಮ್ಮ ಒಂದು ಲೆಕ್ಕೆರೆ ಒಂದು ಹುಡುಗ ತಗೊಂಡು ಹೋಗಿರ್ತಾನೆ, ನಮ್ಮ ದಲಿತ ಮುಖಂಡರು ಹುಡುಗ. ಆ ಕಾರ್ ನೋಡಿತಾರೆ. ಆ ಕಾರ್ ಹೊಡೆದ್ಬಿಟ್ಟಿದೆ ಶಾಸಕರದು ಅಂತ ಮಾಧ್ಯಮಕ್ಕೆ ತೋರಿಸ್ತಾರೆ. ಕಾರ್ ಹೊಡೆದ್ಬಿಟ್ಟು ಅವ್ರು ನೋಡ್ರಿ ಕಲ್ಲೆತ್ತು ಹಾಕಿದ್ದಾರೆ ಅಂತ. ಇವತ್ತು ಆ ದಾಖಲೆಗಳಿದೆ. ಆ ಹುಡುಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇವತ್ತು FIR ಆಗ್ತಾ ಇದೆ. ಒಂದು ಏನೋ ಮಾಡೋದು, ಇನ್ನೊಂದ್ರ ಮೇಲೆ ಏನೋ ತೋರಿಸೋದು, ಸುಳ್ಳು ಹೇಳಿ ಪಾಪ ಅಮಾಯಕ. ಈಗ ಏನಾಗಿದೆ ಇವತ್ತು ಸಮಾಜದಲ್ಲಿ, ಹಣ, ಅಧಿಕಾರ, ಬುದ್ಧಿವಂತಿಕೆ 3 ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋಂಥ ಮನಸ್ಥಿತಿಗೆ ಬಂದ್ಬಿಟ್ರೆ ಇವೆಲ್ಲ ಆಗ್ತವೆ. ಇವತ್ತು ನಾನು ಮುನಿರತ್ನ ಮಾಡ್ತಾನೆ, ಅವನು ಎಂದೂ ಕೊನೆವರೆಗೂ ಹೋರಾಟ ನಿಲ್ಸಲ್ಲ, ಅವನು ಬುದ್ಧಿವಂತ, ಓಕೆ. ನನಗೆ ಬೇಸರ ಇರೋದು, ಒಂದು ಹೆಣ್ಣು ಮಗಳ ಮಾನಕ್ಕಿಂತ ಒಬ್ಬನಿಗೊಂದು ಮೊಟ್ಟೆ ಬಿದ್ದಿದ್ದು ದೊಡ್ಡದಾಗಿ ಕಾಣಿಸ್ತಾ ಅಂತ. ಅಂದ್ರೆ ಶಾಸಕರು ಮಾತ್ರ ದೊಡ್ಡವರ, ಹೆಣ್ಮಕ್ಳು ದೊಡ್ಡವರಲ್ವಾ? ಒಂದು ಹೆಣ್ಣು ಮಗಳು ಸಮಯ ಕೇಳುತ್ತೆ, ನನಗೆ ರೇಪ್ ಆಗಿದೆ, ವಿಧಾನಸೌಧದಲ್ಲಿ ಆಗಿದೆ, ನಮ್ಮನ್ನ ಬೇರೆ ರೀತಿ ಬೆಳೆಸ್ಕೊಂಡಿದ್ದಾರೆ, ನಿಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿದ್ದಾನೆ, ನಿಮ್ಮ ಕುಟುಂಬಕ್ಕೆ ಏನ್ ಮಾಡಿದ್ದಾನೆ ಹೇಳ್ತೀನಿ ಅಂದ್ರೆ ರಾಜ್ಯಾಧ್ಯಕ್ಷರು ಆ ಹೆಣ್ಣು ಮಗಳಿಗೆ 5 ನಿಮಿಷನೋ 3 ನಿಮಿಷನೋ ಟೈಪ್ ಕೊಡ್ದ. ಪಾಪ ಒಬ್ಬ ಕುತಂತ್ರ ಅವನಾಗವ್ರು ಹೊಡ್ಕೊಂಡಿರೋ ಮಟ್ಟೆಗೆ ಸಮಯ ಕೊಟ್ಟು ಓಡ್ ಬರ್ತಾರೆ ಅಂದ್ರೆ ಇವರು ರಾಜ್ಯದ ಮುಂದೆ ಹೆಂಗ್ ನಡೆಸ್ತಾರೆ? ನಮ್ಮ ಯುವ ನಾಯಕರು ಅಂತ ನಾವು ಅನ್ಕೊಳ್ತೀವಿ, ಪಕ್ಷಗಳಿನ ಇರ್ಲಿ, ಯಾರಾದ್ರೂ ಒಬ್ಬರು ನಡೆಸ್ಬೇಕಲ್ಲ, ರಾಜ್ಯದ ಮುನ್ನಡೆಸ್ಬೇಕಲ್ಲ. ನಾವು BJP ಅಧ್ಯಕ್ಷ ಆದ್ರೆ ಮುಂದೆ ಸಾರ್ಥಿ ಆಗ್ತಾರೆ ಅಂತ. BJP ಇಂಥ ದುರ್ಸ್ಥಿತಿಲಿ ಇದೆಯಾ ಅಂತ. ಅಂದ್ರೆ BJP ಏನ್ ರೇವಣ್ಣ, CT ರವಿ, ಮುನಿರತ್ನ ಇವರೆಲ್ಲ ಒಟ್ಟಾಗ್ತವ್ರ ಅಂತ. ಅಂದ್ರೆ ಯಾರ್ಯಾರು ರೇಪಿಸ್ಟ್ಗಳಿದ್ರು, ಯಾರು ಮಹಿಳಾ ಪೀಡಿತರಿದ್ರು ಅವರೆಲ್ಲ ಒಂದಾಗ್ತವ್ರ ಅಂತ.